ಮಲ್ವಳ್ಳಿ ಇಲ್ಲಿ ಊರಿಂದಾನೆ ಬಂದಿರೋದು. ಹೌದಾ? ಮಲ್ವಳ್ಳಿಯಿಂದ ಬರುವಾಗ ರಾಗಿ ಮುದ್ದೆ ತಕೊಂಡ್ ಬರ್ಲಿಲ್ವಾ? ಅವರ ನಗು ಉಂಟಲ್ವಾ 1% ನನ್ನ ಕೂಡ ಸೇಮ್ ಉಂಟಂತ. ಓಕೆನಾ? ನೀವು ನನ್ನ ಜೊತೆಗೆ ಬನ್ನಿ, ನಾನು ಒಬ್ರೆಲ್ಲ ಹೋಗುದು, ನೀವು ನಿಮ್ಗೆ ಕೂಡ ತಕೊಂಡು ಹೋಗ್ತೀನಿ, ಬನ್ನಿ. 3, 4, 5, 6 ಊಟ ಕೊಡಿ. ದಿಸ್ ಟೈಮ್ ನಾವು ಮಾಳುವನ್ನ ಮನೆಯಲ್ಲಿ ಬೇಡ ಹೋಗೋದು. ಆಕ್ಚುಲಿ ಗೊತ್ತಿಲ್ಲ ಯಾವ್ದು ಊರಂತ, ನಾವು ಎಲ್ಲಿ ರೀಚ್ ಆಗಿದೀವಿ ಅಂತ. ಹಾಯ್ 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 ಹಾಯ್. ಇಬ್ರು ಕಾರ್ಟೂನ್ ಅವರು ಫಸ್ಟ್ ಸೆಕೆಂಡ್ ಹೇಗ ಬಂದ್ರು ಅಂತ. ಬಿಗ್ ಬಾಸ್ ನ ಚಿನ್ಕುರುಳಿ ಚಟ್ಪಟಾಕಿ ಬಂದ ಕೂಡಲೇ ನೀವೆಲ್ಲ ಬಹಳ ಖುಷಿ ಪಟ್ಟ. ಪ್ರತಾಪ್ ಪೂಜಾರಿಗಳಿಗೆ ನಮಸ್ಕಾರ. ಯಾಕೆ ನಿಮ್ಮ ರೆಸ್ಪಾನ್ಸ್ ಇಲ್ಲ? ಇದೆ ಗೊತ್ತಿಲ್ವಾ? ಚಕ್ಲಿ ಕೊಡು, ಸಾರಿ ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಕ್ಲಿ ಕೊಡು. ಪರಿಸ್ಥಿತಿ ಒಂದು ಬೇರೆ ಉಂಟು, ಬಟ್ ಆ ಪರಿಸ್ಥಿತಿ ಒಂದು ಬೇರೆನೇ ಇತ್ತು. 4 ಸೀಸನ್ ಅಲ್ಲಿ ಫಸ್ಟ್ ಬಂದಿದ್ರು ಇಬ್ರು. ನೋಡೇ ಇಲ್ಲ, ನೀನ್ ಹೇಳಿದ್ಮೇಲೆ ನೋಡ್ತಾ ಇದ್ದಾರೆ. ಫಸ್ಟ್ ನೀವು ಬನ್ನಿ, ನೀವು ನೋಡಿ, ನೀವು ಸ್ವಲ್ಪ ಆಕ್ಟಿವ್ ಆಗಿರಿ. ನೀವು ಆಕ್ಟಿವ್ ಆಗಿದ್ರೆ ನಾನು ಕೂಡ ಆಕ್ಟಿವ್ ಆಗಿರ್ತೀನಿ. ಬನ್ನಿ. ಥ್ಯಾಂಕ್ ಯು. ಈ ಗಾಡಿ ಅಲ್ಲ, ನಾನು ಯಾವ್ದು ಗಾಡಿಯಲ್ಲಿ ಕುತ್ಕೊಂಡಿದ್ದೀನಿ. ಸಾರಿ. ತಮ್ಮ ಅವರೇ ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು. ಎಲ್ಲಿ ಸಿಕ್ಕಿದೆ? ಅದು ಬಿದ್ದಿ ಬಿದ್ದಿದ್ದ ಸಿಕ್ಕಿದ್ರು ಅಂದ್ರೆ ಎಲ್ಲಿಂದ? ಮಲ್ವಳ್ಳಿ ಇಲ್ಲಿ ಊರಿಂದಾನೆ ಬಂದಿರೋದು. ಹೌದಾ? ಓಕೆ, ಬರ್ತೀನಿ ನಿಮ್ಮ ಜೊತೆಗೇನೆ. ಇವಾಗ ಬರ್ತೀರಾ? ನಾನು ಬನ್ನಿ ಹೋಗೋಣ. ಬನ್ನಿ. ನಾವು ಫ್ಲೈಟ್ ಅಲ್ಲಿ ಬಂದಿರೋದು ನಾವು. ಪರವಾಗಿಲ್ಲ, ಒಂದು ಸೈಡ್ ಅಲ್ಲಿ ಒಂದು ಸೀಟ್ ಇದ್ರೆ ಬರ್ತೀನಿ. ಖಂಡಿತ ಕರ್ಕೊಂಡು ಖುಷಿ ಆಯ್ತು. ಪಾಪ ನಿಮ್ನ ಅದಕ್ಕೋಸ್ಕರ ಬಂದು ಬೆಳಗ್ಗೆಯಿಂದ ವೇಟ್ ಮಾಡ್ತಿದ್ವಿ. ಥ್ಯಾಂಕ್ ಯು. ಒಂದು ಸನ್ಮಾನ ಇದೆ. ಸದ್ಯ ನೀವು ಮಳವಳ್ಳಿಯಿಂದ ಬಂದಿದ್ದೀರಾ? ಫೋನ್ ಕೊಡಿ ಅಂತ ತೋರಿಸ್ಬಿಡ್ತೀನಿ. ಮಳವಳ್ಳಿಯಿಂದ ಬರುವಾಗ ರಾಗಿ ಮುದ್ದೆ ತಕೊಂಡ್ ಬರ್ಲಿಲ್ವಾ? ಮನೆಯಲ್ಲಿ ಕೋಳಿ ಸಾರಿತ್ತು. ನಿಮ್ಮನ್ನೇ ಫೋನ್ ಮಾಡಿ ನಮಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದೀರಾ, ಎಲ್ಲ ತಂದು ಕೊಡ್ತಾ ಇದ್ದ ನಾವು. ಗೈಸ್, ಆಕ್ಚುಲಿ ಎಂತ ಗೊತ್ತುಂಟ, ಮಳವಳ್ಳಿಯಿಂದ ಅಭಿಮಾನಿ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು ಎಂತ? ನಾಗೇಂದ್ರ ಅಂತ. ನಿಮ್ಮ ಹೆಸರು? ರಾಜು ಅಂತ. ತುಂಬಾ ದೂರದಿಂದ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾ, ಬನ್ನಿ ಕುತ್ಕೊಳ್ಳೋಣ. ನಿಮಗೆ ವೋಟ್ ಮಾಡಿ, ನಿಮ್ಗೆ ಯಾವ ತರ ವೋಟ್ ಮಾಡಿದ್ರೆ ಅಂದ್ರೆ ಉಪವಾಸ ಮಾಡಿ ಪ್ರತಿಯೊಂದು ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಹೌದಾ? ಥ್ಯಾಂಕ್ ಯು. ಎಲ್ಲ ನಿಮ್ಮನೆ ಸಪೋರ್ಟ್ ಇಂದ, ಪ್ರೀತಿಯಿಂದ, ಆಶೀರ್ವಾದದಿಂದಾನೇ ಫಸ್ಟ್. ಹಾಗೆ ಅಂತ ಸೆಕೆಂಡ್ ಬಂದಿದೆ ಅಂತ ಫೀಲ್ ಆಗಲ್ಲ. ಹೌದು, ಅದೇ ನಾನು ಆಕ್ಚುಲಿ ಫಸ್ಟ್ ಬಂದಿದ್ದೇನೆ, ಅದೇನೆ ಫೀಲ್ ಆಗ್ತಾ ಉಂಟು. ನೀವು ಮಾತಾಡ್ತಾರೆ ಬಿಗ್ ಬಾಸ್ ಅಲ್ಲೇ ಮಾತಾಡ್ದಂಗೆ ಅನಿಸ್ತದೆ ನಮ್ಗೆ, ಫೀಲ್ ಆಗ್ತದೆ ಈಗ. ಆಕ್ಚುಲಿ ನಾವು ಹೇಗೆ ಎಂತ ಗೊತ್ತುಂಟಾ, ಬೆಲ್ಗಾಮ್ಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೀವಿ. ಈವೆಂಟ್ ಉಂಟು. ಇಲ್ಲ, ನಾವು ಈಗ ಏರ್ಪೋರ್ಟ್ ಅಲ್ಲಿ ನಮ್ಗೆ ಅಶ್ವಿನಿ ಮೇಡಮ್, ಜಾನಿ ಮೇಡಮ್ ಸಿಕ್ಕಿದ್ರು. ಎಂತ ಹೇಳ್ತಾ ಇದ್ದೀರಾ? ಫೋಟೋ ಇದೆ. ಅವರು ಅಶ್ವಿನಿ ಮೇಡಮ್ ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ರು. ಹೌದು, ಬೆಳಗಾಂಗೆ. ಗೈಸ್, ಆಕ್ಚುಲಿ ಎಂತ ಗೊತ್ತುಂಟ, ಇವಾಗ ನಾನು ಯಾವ್ದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಲ್ವಾ ಬೆಲ್ಗಾಮ್ಗೆ, ಅಲ್ಲಿ ಅಶ್ವಿನಿ ಮ್ಯಾಮ್ ಕೂಡ ಬರ್ತಾರೆ ಅಂತ ಡೌಟ್. ಇಬ್ರು ಬರ್ತಾರೆ ಅಂತ. ಇಬ್ರು ಏರ್ಪೋರ್ಟ್ ಇಂದ ಬರುವಾಗ ಅವರಿಗೆ ಮೀಟ್ ಸಿಕ್ಕಿದ್ರು ಅಲ್ವಾ? ಟುಡೇನೇ ಇವೆಂಟ್. ಇಲ್ಲಿ ನೋಡಿ. ಓಹೋ, ನಾವು ಪಕ್ಕ ಮಳವಳ್ಳಿ ಅವರೇ, ಅಕ್ಕಪಕ್ಕ ಅವರು. ಗಿಲ್ಲಿ ನಾವೆಲ್ಲ ಅಕ್ಕಪಕ್ಕ ಅವರು ಸಂಬಂಧಿಕರು. ಒಂದ್ಸತಿ ನಾವು ಮಳವಳ್ಳಿಯಲ್ಲಿ ಬಂದ್ರೆ ನೀವು ಅಲ್ಲಿ ನನಗೆ ತಿರ್ಸ್ತೀರಿ? ಆರಾಮಾಗಿ ತಿರ್ಸ್ತೀನಿ, ತೊಂದರೆ ಏನಿಲ್ಲ. ನಿಮ್ಮನ್ನ ಭೇಟಿ ಮಾಡಕ್ಕೆ ನಾವು ಎಷ್ಟು ಟೈಮ್ ತಗೊಂಡಿದ್ವಿ ಗೊತ್ತಾ? ನಾವು ಡೈರೆಕ್ಟ್ಲಿ ಉಡುಪಿಯಲ್ಲಿ ಬನ್ನಿ. ಯಾರಿಗೆ ಕೇಳಿದ್ರೆ ರಕ್ಷಿತನ ಮನೆ ಎಲ್ಲಿ ಅಂತ ರಿಕ್ಷಾದವರೇ ಡ್ರಾಪ್ ಮಾಡ್ತಾರೆ. ನೀವು ಇದ್ರೆ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಅದು ನಿಮ್ಮ ಒಬ್ರು ಏನಂದ್ರು ಗೊತ್ತಾ? ಅವ್ರು ಏನಂದ್ರು, ನಮ್ಗೆ ಗುರುವಾರ ಬರಕ್ ಕೇಳಿದ್ರು. ನಮ್ಗೆ ನಾವು ಡ್ಯೂಟಿಗೆ ಹೊಂಟೋಗಿದ್ದೀವಿ, ಶುಕ್ರವಾರ ಬರ್ತೀವಿ ಅಂತ ಹೇಳಿದ್ವಿ. ನಿಮ್ದು ಒಂದು ಪ್ರೋಗ್ರಾಮ್ ಇತ್ತು ರಕ್ಷಿತ್ ಅವರ, ಅದಕ್ಕೆ ನಾವು ನಿಮ್ಗೋಸ್ಕರ
ನಿಮ್ಗೋಸ್ಕರ ಫ್ಲೈಟ್ ಬಂದಿರೋದು ನಾವು ಯಾವತ್ತೂ ಫ್ಲೈಟ್ ಅಲ್ಲಿ ಹೋಗೇ ಇಲ್ಲ. ಹೌದಾ, ನನ್ನ ಕೂಡ ಫಸ್ಟ್ ಟೈಮ್. ನಾನು ಯಾವಾಗ ಬಿಗ್ ಬಾಸ್ ಅಲ್ಲಿ ಹೋಗುವಾಗ ಕೆಲಸದಲ್ಲಿ ನಾನು ಕೂಡ ಫಸ್ಟ್ ಟೈಮ್ ಫ್ಲೈಟ್. ಹೇಗಾಯ್ತು ಫ್ಲೈಟ್ ಎಕ್ಸ್ಪೀರಿಯನ್ಸ್? ಅದು ಚೆನ್ನಾಗಿತ್ತು ನಮ್ಗೆ. ಅದು ಸತ್ಯ ಹೇಳ್ತೀನಿ. ಇಲ್ಲ ಸೂರಜ್ ಫೋನ್ಗೆ ಅಲ್ಲೇಡ ಆಕ್ಚುಲಿ ಎಂತ ಗೊತ್ತುಂಟ, ಫ್ಲೈಟ್ ನನಗೆ ಕೂಡ ಆಗಲ್ಲ. ಎಷ್ಟು ಭಯ ಇಂದ ಹೋಗ್ತೀವಿ. ಯಾಕೆಂದ್ರೆ ಆಕ್ಚುಲಿ ನಮ್ಗೆ ಅಭ್ಯಾಸ ಇಲ್ಲ ಅಲ್ವಾ. ಸೊ ನಾವು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಹಾಗೆ ಹೋಗುವಾಗ ಎಂತ ಆಗುತ್ತೆ, ಫ್ಲೈಟ್ ಮಿಸ್ ಆಗುತ್ತಾ, ಇಷ್ಟು ದೊಡ್ಡ ಕಟ್ಟಿ ನಾವು ಟಿಕೆಟ್ ಮಾಡಿದೀವಿ ಅಲ್ವಾ. ನಾವು ಅದೇ ಒಂದು 3 ಗಂಟೆಗೆ ಎದ್ದು ಬಂದಿರೋದು ಬೆಳಗಿನ ಜಾವ. 5:15 ನಮ್ದು ಫ್ಲೈಟ್ ಇದ್ದಿದ್ದು. 5:30 6 ಗಂಟೆಗೆ ಇತ್ತು ಫ್ಲೈಟ್ ಇತ್ತು. ನಮ್ಗೆ ಅದು ವಸ್ತು ಬೇರೆ ಫ್ಲೈಟ್. ಹೌದು, ಬೋರ್ಡಿಂಗ್ ಎಲ್ಲ ಹೋಗುವಾಗ ಗಡಗಡ ಆಗಿಲ್ವಾ, ಎಂತ ಮಾಡುದು, ಯಾರಿಗೆ ಕೇಳುದು. ನಾನು ಹೇಗ ಗೊತ್ತುಂಟ, ಇವಾಗ ನಾನು ಸೆಕೆಂಡ್ ಟೈಮ್ ಲೈಫಲ್ಲಿ ಸೆಕೆಂಡ್ ಟೈಮ್ ಹೋಗುದು. ಆದ್ರೆ ಕೂಡ ಯಾರು ಮಾತಾಡುವಾಗ ಸರ್ ಎಲ್ಲಿ ಹೋಗುವಾಗ ಅವ್ರಿಗೆ ಗೊತ್ತಾಗುದು, ಓ ರಕ್ಷಿತಾ ನೀವಾ, ಅರ್ಥ ಆಯ್ತಾ. ಸೊ ನನ್ಗೆ ಇವಾಗ ಕೂಡ ಗಡಗಡನೆ ಆಗುದು. ನನ್ಗೆ ಟ್ರೈನ್ ಮತ್ತೆ ಬಸ್ಸೇ ಕಂಫರ್ಟೇಬಲ್, ಫ್ಲೈಟ್ ಎಲ್ಲ ಆಗಲ್ಲ. ಬಟ್ ಟೈಮ್ ಇರಲ್ಲ ಅಲ್ವಾ, ಎಂತ ಮಾಡುದು, ಹೋಗ್ಲೇಬೇಕು. ಹೌದು, ಬನ್ನಿ ಅದು ನಿಮಗೆ ಮಾತ್ರ ತುಂಬಾ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು. ಅದು ವಿಡಿಯೋ ಇರಬೇಕಂದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದು, ಆಮೇಲೆ ನಿಮ್ಗೋಸ್ಕರ ನೆಲದಲ್ಲಿ ಊಟ ಮಾಡೋದು, ಗೆಲ್ಲಿ ಅಂತಾನೆ ಮಾಡಿದ್ದೀನಿ ಅಮ್ಮ. ನಾನು ಗಿಲ್ಲಿ ಊರೇ ಇರ್ಬೋದು, ಗಿಲ್ಲಿಗೂ ಸಪೋರ್ಟ್ ಮಾಡಿದ್ದೀನಿ, ಇವರು ತುಂಬಾ ಸಪೋರ್ಟ್ ಮಾಡಿದ್ದೀನಿ. ಅದು ಗೆಲ್ಬೇಕು ಅಂತ ನನಗೊಂದು ಆಸೆ ಇದೆ. ಒಟ್ಟೆ ಗೆದ್ದಿದ್ದಾರೆ, ಅದನ್ನು ಖುಷಿ ಇದೆ. ಗೆದ್ದಿದ್ದೀನಿ, ಅದು ತುಂಬಾ ಖುಷಿ. ನೀವು ಇಡೀ ಕರ್ನಾಟಕದ ಜನತೆಯ ಮನಸ್ಸನ್ನ ಗೆದ್ದಿದ್ದೀರಾ. ಥ್ಯಾಂಕ್ ಯು. ಎದುರು ಬಲ್ಲಿಯೇ ಕೂತ್ಕೊಳ್ತೀರಾ? ನೀವು ಸಿಕ್ಕಿದ್ರು ನಮ್ಮ ಪುಣ್ಯ ದೇವರಾಣಿಗೂ. ಥ್ಯಾಂಕ್ ಯು. ಸುಳ್ಳು ಹೇಳ್ತೀವಿ. ನಿಮ್ಮ ಕಡೆಯಿಂದ ನೀವೇ ಬಿಚ್ಚಬೇಕು. ಥ್ಯಾಂಕ್ ಯು. ಹಾಂ, ಫೋಟೋ ತಗೊಳ್ಳಿ. ಓಪನ್ ಮಾಡಿ. ಹಾಂ, ನೀವೇ ಬಿಚ್ಚಬೇಕು. ಬಿಚ್ತೀನಿ. ವಾವ್, ನಾನು ತುಂಬಾ ಎಕ್ಸೈಟೆಡ್ ಇದ್ದೀನಿ. ಎಂತ ಉಂಟು ಏನು ನೋಡಿ, ನಿಮ್ಗೆ ಖುಷಿ ಆಗುತ್ತೆ. ಓಪನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಹೋದ್ರು ಅವ್ರ ಹೆಸರು, ಅವ್ರ ಆಶೀರ್ವಾದನೇ ಅದೆಲ್ಲ ಇದು. ರಾಜ್ಕುಮಾರ್ ಅಪ್ಪು. ಥ್ಯಾಂಕ್ ಯು ಸೋ ಮಚ್. ಒಂದು ವಿಷಯ ಹೇಳ್ತೀನಿ ನಾನು ನಿಮಗೆ. ತುಂಬ ಜನ ಆ್ಯಕ್ಚುಲಿ ನನಗೆ ಹೇಳ್ತಾರೆ, ಅಂದರೆ ತುಂಬ ಜನ ಸ್ವಲ್ಪ ಜನ ಹೇಳ್ತಾರೆ, ಅವರು ಸ್ಮೈಲ್ ಮಾಡ್ತಾರಲ್ವಾ, ಅವರ ನಗು ಉಂಟಲ್ವಾ, ಸ್ವಲ್ಪ 1% ನನ್ನ ಕೂಡ ಸೇಮ್ ಉಂಟಂತ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಹಾಂ, ಥ್ಯಾಂಕ್ ಯು. ನಾವು ನನ್ನೇ ಬರಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೋಸ್ಕರ ನಾವು ಪೂಜೆ ಮಾಡಿದ್ದು. ಹೌದಾ? ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಅಮ್ಮ. ಬರ್ತೀನಿ. ಹಾಂ, ಓಕೆ ಬಾಯ್. ಹಾಂ, ಡ್ರಾಪ್ ಮಾಡ್ತಾರಾ? ಗೈಸ್, ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನಾವಿವಾಗ ಬೆಲ್ಗಾಮಿಗೆ ಹೋಗಲಿಕ್ಕೆ ರೆಡಿ ಆಗಿದ್ದೀವಿ. ಓಕೆ, ಅಲ್ಲಿ ಆ್ಯಕ್ಚುಲಿ ಒಂದು ಈವೆಂಟ್ ಉಂಟು ಬೆಲ್ಗಾಮಲ್ಲಿ. ಓಕೆ, ಸೊ ನಾನು ತುಂಬ ಎಕ್ಸೈಟೆಡ್ ಇದ್ದೀನಿ ಬೆಲ್ಗಾಮ್ದ ಊರಿನ ಜನರಿಗೆ ಮೀಟ್ ಮಾಡಲಿಕ್ಕೆ. ಓಕೆ, ಸೊ ನಾನು ಆ್ಯಕ್ಚುಲಿ ಹೋಗೋದು ಬೆಲ್ಗಾಮಿಗೆ ಫಸ್ಟ್ ಟೈಮ್, ಲೈಫಲ್ಲಿ ಫಸ್ಟ್ ಟೈಮ್ ನಾನು ಬೆಲ್ಗಾಮಿಗೆ ಹೋಗೋದು. ನಾನು, ನನ್ನ ಅಮ್ಮ, ನೀವು ಕೂಡ ಫಸ್ಟ್ ಟೈಮ್ ಅಲ್ವಾ? ನಾನು, ನನ್ನ ಅಮ್ಮ, ನನ್ನ ತಂಗಿ, ನನ್ನ ಫ್ರೆಂಡ್, ನನ್ನ ಅಣ್ಣ, ನನ್ನ ಮತ್ತೊಂದು ತಂಗಿ, ನನ್ನ ಕಸಿನ್, ನಾವು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಇವಾಗ ಒಂದು 12 ಗಂಟೆ ಆಗ್ತಾ ಉಂಟು. ಅಲ್ಲಿ ರೀಚ್ ಆಗುವಾಗ ಒಂದು 8 ಗಂಟೆ ಆಗುತ್ತೆ. ಸೊ 8 ಗಂಟೆ ಜರ್ನಿ ಉಂಟು. ಸೊ ನಾವು ರಪ್ಪ ಹೋಗೋಣ. ಮತ್ತು ಅಲ್ಲಿಂದನೇ ಮತ್ತೊಂದು ಈವೆಂಟ್ ಉಂಟು ನಾಳೆ. ಓಕೆ, ಶೃಂಗೇರಿದು. ಸೊ ಫಸ್ಟ್ ನಾವು ಇವತ್ತು ಬೆಲ್ಗಾಮ್ಗೆ ಹೋಗೋಣ. ಸೊ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ನೀವು ನನ್ನ ಜೊತೆಗೆ ಬನ್ನಿ. ನಾನು ಒಬ್ಬರೆಲ್ಲ ಹೋಗೋದು, ನೀವು ನಿಮಗೆ ಕೂಡ ತಕ್ಕೊಂಡು ಹೋಗ್ತೀನಿ, ಬನ್ನಿ. ಓಕೆ, ಎಕ್ಸೈಟೆಡಾ? ನಾನು ಎಕ್ಸೈಟೆಡೇ ಇದ್ದೀನಿ. ಬಲೆ ಪೊಯ್. ಹಾಂ, ಇವರು ನನ್ನ ಅಜ್ಜಿ. ಇವರು ಅಲ್ಲ, ಇವರು ಬರಲ್ಲ ಆ್ಯಕ್ಚುಲಿ,
ಬರ್ತೀರಾ? ಏ ಬೆಳಗಾವಿ ಹೋಗ್ಲಿ. ಈಗ ನಾವು ಅವ್ರು ಬರಲ್ಲ ಅಂತ ನನ್ಗೆ ಗೊತ್ತುಂಟು. ಏ ಬರ್ತೀರಾ? ಇವಾಗ ಟೈಮ್ ಉಂಟು ತುಂಬಾ. ಬರ್ತಾರಾ? ಸತ್ಯ ಎಕ್ಸೈಟೆಡ್ ಈ ರಕ್ಷಿತಾ ನಮಸ್ಕಾರ. ಸೊ ಜೈ ಬೆಲ್ಗಾಂ. ಬೆಲ್ಗಾಂ ಪನ್ಲೆ ಜೈ ಬೆಲ್ಗಾಂ. ಇಲ್ಲಿಂದ ನಮ್ಮ ಊರಿಂದ ಬೆಲ್ಗಾಂ ಎಷ್ಟು ದೂರ? ಗಂಟೆ? ಇಲ್ಲಿಂದ 7 ಗಂಟೆ ಉಂಟು. 7 ಗಂಟೆ ಉಂಟಾ? 7 ಗಂಟೆ ಗೈಸ್. ಇದು ಯಾವ್ದು ಊರು? ಓ ಮುರುಡೇಶ್ವರನಾ? ನಮ್ಮ ಮುರುಡೇಶ್ವರ ಬರ್ತೇನೆ. ಓಕೆ. ಸೊ ಆಕ್ಚುಲಿ ಗೈಸ್ ನಾವು ಬೆಲ್ಗಾಂಗೆ ಹೋಗುವಾಗ ಇಲ್ಲಿ ನಮಗೆ ಮುರುಡೇಶ್ವರದಲ್ಲಿ ನಾವು ಊಟ ಮಾಡಲಿಕ್ಕೆ ಸ್ಟಾಪ್ ಮಾಡಿದ್ದೀವಿ. ಓಕೆ. ಸೊ ಊಟಕ್ಕೆ ನಿಮ್ಮ ಎಂತೆಂತ ಸ್ಪೆಷಲ್ ಉಂಟು? ನಮಗೆ 1 2 3 4 5 6 ಊಟ ಕೊಡಿ. ಪಲ್ಯ ಬರುತ್ತೆ, ಬಟರ್ ಮಿಲ್ಕ್, ರೈಸ್, ಗ್ರೇವಿ. ಹಾ ಅದೆಲ್ಲ ಮಾಡಿ. ಮೀನು ಯಾವ್ದು ಉಂಟ ಡೈಲಿ ಬಾಯಲ್ಲಿ? ಬಂಗ್ರಾ ಇದೆ, ಮುರಿಯ ಇದೆ, ಹಾ. ಚಿಕನ್ ಸುಕ್ಕ ಕೊಡಿ, ಮೀನು ಕೊಡಿ, ತವಾ ಫ್ರೈ. ಮೀನು ನಮ್ಗೆ ತೋರಿಸ್ತೀರಾ ಯಾವ್ದು ಮೀನು ಉಂಟಂತ? ನೀವು ನನ್ಗೆ ಇವಾಗ ತೋರಿಸಿ, ನಾನು ನಿಮ್ಗೆ ಹೇಳ್ತೀನಿ ಇದೆ ಫ್ರೈ ಮಾಡಿ ಅಂತ. ಇದೆ ಬಂಗುಡೆ, ಇದೆ ಮುರಿಯ. ಏನಿಗ್ಲೇ ಓ ಮೀನ್ ಬೋಡು ಬಂಗುಡೆ ಬೊಕ್ಕ ಒಂದು ಕೋಳಿ. ಮತ್ತೆ ಕೋಳಿ ಸುಕ್ಕ ಉಂಟಲ್ವಾ? ಖಾರ ಖಾರ ಮಾಡಿ, ಸ್ವಲ್ಪ ತವಾ ಫ್ರೈ ಹಾಗೆ ಮಾಡಿ, ಗಸಿ ಹಾಗೆ. ಗೊತ್ತಾಯ್ತಲ್ವಾ? ಖಾರ ಬೇಕು. ಬೆಲ್ಗಾಂ ನಾನು ಕೇಳುವಾಗ ನನಗೆ ಮಾಲ್ವನ್ನ ತುಂಬಾ ನೆನಪಾಗುದು. ಯಾಕೆಂದ್ರೆ ಮಾಲ್ವನ್ನ ಇರುವುದು ಬೆಲ್ಗಾಂ ಅಲ್ಲಿ. ಬಟ್ ಇವಾಗ ನಾನು ಮಾಲ್ವನ್ನ ಹತ್ರ ಹೋಗಲ್ಲ. ಯಾಕೆಂದ್ರೆ ನಾನು ಯಾವಾಗ ಮಾಲ್ವನ್ನ ಹತ್ರ ಹೋಗ್ತೀನಲ್ವಾ, ಜಾಸ್ತಿ ಟೈಮ್ ಇರ್ಲಿಕ್ಕೆ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ 1-2 ವೀಕ್ ಇರ್ಲಿಕ್ಕೆ ಹೋಗ್ತೀನಿ. ಸುಮ್ಮನೆ ಇವಾಗ ಹೋದ್ರೆ ನನಗೆ ಮತ್ತೆ ಬರ್ಲಿಕ್ಕೆ ಮನಸ್ಸಾಗಲ್ಲ. ಯಾಕೆಂದ್ರೆ ನಾಳೆ ನನಗೆ ಮತ್ತೆ ಶೃಂಗೇರಿ ಹೋಗ್ಲಿಕ್ಕೆ ಉಂಟಲ್ವಾ. ಸೊ ಅದಕ್ಕೆ ಇವಾಗ ಜಸ್ಟ್ ನಾವು ಇವೆಂಟಲ್ಲಿ ಹೋಗಿ ನಾವು ಬರೋಣ. ಓಕೆ. ನೆಕ್ಸ್ಟ್ ಟೈಮ್ ನಾವು ತುಂಬಾ ದಿವಸಗೋಸ್ಕರ ಹೋಗೋಣ. ಇದು ಯಾವುದು? ಬಜ್ಜಿ. ಓ ಒಣ ಮೀನು, ಒಣ ಚಟ್ನಿ. ಇಲ್ಲಿ ನೋಡಿ ಮಗಳು ಒಂದು ಟೈಪ್ ಮಲ್ಪು, ನಮ್ಮ ಒಂಜಿ ಬೇತೆ ಟೈಪ್ ಮಲ್ಪುನತ್ತೆ. ಸುಕ್ಕ ಶೋಕುಂಡು ಒಂದು ಬಿಟ್ಟುರಿದ ಪಲ್ಯ. ನಿಮ್ಗೆ ಖುಷಿ ಆಯ್ತಾ ನಾನು ಬಂದಿದ್ದೀನಿ? ಅಥವಾ ನೀವು ಈಗ ಥಿಂಕ್ ಮಾಡ್ತೀರಾ ಯಬ್ಬಾ ಯಾಕೆ ಬಂದಿದ್ಯಾ ಅಂತ? ಥ್ಯಾಂಕ್ ಯು ಸೋ ಮಚ್. ನಾನೇ ಕೇಳ್ತಾ ಇದ್ದೀನಿ ಅವರಿಗೆ ಮುಂಚೆಯಿಂದ. ನೀವೇ ಹೇಳ್ಬೇಕಲ್ವಾ ನನಗೆ ಮುಂಚೆಯಿಂದ, ರಕ್ಷಿತಾ ಅವರೇ ನೀವು ಹೋಟೆಲ್ಗೆ ಬಂದಿದ್ಯಾ, ತುಂಬಾ ಖುಷಿ ಆಯ್ತು ಅಂತ. ನಿಮ್ಮ ಮೀನೆಲ್ಲ ಯಾವುದು ಬೀಚಲ್ಲಿ ಬರುವುದು? ಮುರುಡೇಶ್ವರ ಬೀಚಲ್ಲಿಯಾ? ಒಂದು ಕೋರಿ ಸುಕ್ಕ. ಉನಿ ಕೋರಿ ಮಸ್ತ್ ಟೇಸ್ಟ್ ಉಂಟು, ಖಾರ ಉಂಟು. ಮುಂದೆ ವಿಡಿಯೋ ನೆಕ್ಸ್ಟ್ 5 ಗೈಸ್ ಇವಾಗ ಎಲ್ಲಿ ರೀಚ್ ಆಗಿದ್ದೀವಿ ಅಂತ ಗೊತ್ತಿಲ್ಲ. ಎಲ್ಲಿ ಗೊತ್ತುಂಟಾ? ಫುಲ್ಲು ಕಾಡುಂಟು. ಓಕೆ. ಎಲ್ಲಿ ರೀಚ್ ಆಗಿದ್ದೀವಿ ಅಂತ ಗೊತ್ತಿಲ್ಲ. ಬಟ್ ಒಂದೊಂದು ಊರಲ್ಲಿ ಒಂದೊಂದು ಗಾಳಿ ಉಂಟು. ಒಂದೊಂದು ಗಾಳಿ ಪರಿಮಳ ಬೇರೆ. ಇವಾಗ ನೋಡಿ 3 ಗಂಟೆ ಉಂಟು ಬೆಲ್ಗಾಮಿಗೆ. ನೇಚರ್ ತುಂಬಾ ಚಂದ ಉಂಟು ಗೊತ್ತುಂಟ. ಕೂಲ್ ಕ್ಲೈಮೇಟ್ ಅಲ್ಲಿ. ಇವಾಗ ನಾವು ಪರ್ಫೆಕ್ಟ್ ಒಂದು ಈವೆಂಟ್ ಒಂದು ಸ್ಟಾರ್ಟ್ ಆಗಿದೆ ಆಲ್ರೆಡಿ.
ನಾನು ಅಲ್ಲಿ ಒಂದು 8:30ಗೆ ರೀಚ್ ಆಗ್ತೀನಿ. ಓಕೆ, ಹಾಗೆ ಥ್ಯಾಂಕ್ ಯು ಸೋ ಮಚ್. ಹಾಯ್, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಎಂತ ಆ್ಯಕ್ಚುಲಿ ನಿಮಗೆ ಇವಾಗ ಇದೇ ಆಗ್ತಾ ಇರ್ಬೋದಲ್ವಾ ತಲೆಯಲ್ಲಿ. ಈ ಇಬ್ಬರು ಕಾರ್ಟೂನ್ ಅವರು ಫಸ್ಟ್ ಸೆಕೆಂಡ್ ಹೇಗ ಬಂದರು ಅಂತ. ಟಾಪ್ 3 ಏನಿದೆ ಗಿಲ್ಲಿ ಮಗಳು ಗಿಲ್ಲಿ ತಂಗಿ ಅದೇ ಗಿಲ್ಲಿ ಅದೇ ಓಕೆ. ತಂಗಿ ಗಿಲ್ಲಿ ಮಗಳು ತಂಗಿ ಬೇಡ ಸರ್, ತಂಗಿ ಬೇಡ. ಈ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸರ್. ಇರ್ತಾರೆ, ಇನ್ನೂ ಕೂಡ ಇರ್ತಾರೆ. ಇದೇ ಯಾರಿಗೆ? ದಯಮಾಡಿ ತಾವೆಲ್ಲರೂ ನನಗೇನಾ ಸಹಕರಿಸಬೇಕು. ಬಿಗ್ ಬಾಸ್ ನ ಚಿನ್ಕುರುಳಿ ಚಟ್ಪಟಾಕಿ ಬಂದ ಕೂಡಲೇ ನೀವೆಲ್ಲ ಬಹಳ ಖುಷಿ ಪಟ್ಟಂತ ನಮ್ಮೂರಿನ ಹುಡುಗಿ, ಮಂಗಳೂರಿನ ಕುವರಿ, ನಿಮ್ಮೆಲ್ಲರ ಪ್ರೀತಿಯ ರಕ್ಷಿತಾ ಶೆಟ್ಟಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೀತಿಯಿಂದ ಗೌರವಿಸಿಕೊಳ್ತಾ ಇದ್ದೇವೆ, ಅವ್ರನ್ನ ಅಭಿನಂದಿಸಿಕೊಳ್ತಾ ಇದ್ದೇವೆ, ಸನ್ಮಾನಿಸಿಕೊಳ್ತಾ ಇದ್ದೇವೆ, ಗೌರವದಿಂದ ಗೌರವಿಸ್ತಾ ಇದ್ದೇವೆ. ನಾನು ಆ್ಯಕ್ಚುಲಿ ನಿಮಗೆ ನೋಡಲಿಲ್ಲ ಮುಂಚೆ, ನಾನು ಜಸ್ಟ್ ಕೇಳಿದ್ದೀನಿ. ಯಾಕೆಂದರೆ ಅವರು ಅರ್ಧ ನಾವು ರೇಗಿಸ್ತಿರ್ಲಿಲ್ವಾ ಬಿಗ್ ಬಾಸ್ ಅಲ್ಲಿ, ಅರ್ಧ ಪ್ರಥಮ ಅರ್ಧ ಹನುಮಂತು ಅಂತ. ಇವರೇ ಅದು ಪ್ರಥಮ ಇಲ್ಲಿಗೆ ಅಲ್ವಾ? ಹೌದು. DKD ನಿಮ್ಮೆಲ್ಲರಿಗೂ ಹಾಯ್. ಸೀಸನ್ 4 ವಿನ್ನರ್ ನಾನು. ಹಾ, ಅದಾದ್ಮೇಲೆ ಸೀಸನ್ 4 ವಿನ್ನರ್ ಪ್ರತಾಪ್ ಸರ್. ಬನ್ನಿ. ದೊಡಮ್ಮ ಚಿಕ್ಕಮ್ಮ ದೊಡಮ್ಮ ಚಿಕ್ಕಮ್ಮ ಹಂಗಲ್ಲ, ದೊಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮವ್ವ. ದೊಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಕ್ಲಿ ಕೊಡು, ನಮ್ಮಮ್ಮ ರಾಜ ಕೊತ್ತಂಬರಿ ಬೀಜ ತಪ್ಪು. ಥ್ಯಾಂಕ್ ಯು. ಹೌದು, ಹಾಯ್. ನಿಮ್ಮ ಮುಖ ನೋಡಿ ಆಯ್ತು ನನಗೆ. ಬಿಗ್ ಬಾಸ್ ಡಾನ್ಸರ್ಸ್ ಫಿನಾಲೆ ಬ್ಯಾಕ್ಗ್ರೌಂಡ್ ಡಾನ್ಸರ್ ನೋಡಿದೆ, ನೀವು ವಿಡಿಯೋ ಮಾಡಿದ್ದೀರಾ ಡ್ಯಾನ್ಸ್. ಹೌದು. ಒಂದು ದಿನನೂ ಕೂಡ ಪುರ್ಸೊತ್ತಿಲ್ಲ. ರಕ್ಷಿತ್ ಇವತ್ತು ಬೆಳಿಗ್ಗೆ ಕುಂದಾಪುರದಲ್ಲಿದ್ರು, ನಾಳೆ ಬೆಳಿಗ್ಗೆ ಅವರು ಶೃಂಗೇರಿಯಲ್ಲಿ ಇರಬೇಕು. ದಿನ ಕಾರ್ಯಕ್ರಮ. ಅವ್ರು ಯಾರು ರಕ್ಷಿತ್ಗೆ ಯಾರೆಲ್ಲ ವೋಟ್ ಮಾಡಿದ್ದೀರಿ? ನಮ್ಮ ರಕ್ಷಿತಾ ಮೇಡಮ್ ಮತ್ತೆ ಅಶ್ವಿನಿ ಮೇಡಮ್ ಏನ್ ಮಾತಾಡ್ತಾರೆ, ಅವ್ರಿಗೆ ಏನ್ ಅನಿಸ್ತದೆ ನಿಮ್ಮನ್ನು ಉದ್ದೇಶಿಸಿ ಅವ್ರು ಮಾತಾಡ್ತಾರೆ. ರೆಡಿ. ನಮಸ್ಕಾರ ಬೆಳಗಾಂ, ಹೇಗಿದ್ದೀರಾ? ಬೆಳಂಗಲ. ನಮಸ್ಕಾರ ಬೆಳಂಗಲ. ತುಂಬಾ ಖುಷಿ ಆಯ್ತು ನಿಮ್ಮ ಎಲ್ಲರಿಗೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲರೂ ಸಪೋರ್ಟಿಗೆ, ಆಶೀರ್ವಾದಿಗೆ, ಪ್ರೀತಿಗೆ. ಓಕೆ, ನಿಮ್ಮ ಎಲ್ಲ ಪ್ರೀತಿ ಶ್ರದ್ಧೆ. ಪರಮ ಪೂಜಾರಿಗಳಿಗೆ ನಮಸ್ಕಾರ. ಇದು ಗುರು ಹೊಸ ಬಿರುದು ಈಗ. ಗೊತ್ತುಂಟಾ? ಅಲ್ಲಿ ಬಂದು ಅಲ್ಲಾಡ್ಸೋದು ಮುಂದೆ ಗೆಜ್ಜೆನ. ಸೊ ಅವಾಗ ನಂಗೆ ಇಂಟ್ರೆಸ್ಟ್ ಬರುತ್ತೆ ಮಾತಾಡಕ್ಕೆ ಅಂತ ಹೇಳ್ಕೊಟ್ಟಿದ್ದು ಇವರೇ. ಯಾಕೆ ನಿಮ್ಮ ರೆಸ್ಪಾನ್ಸ್ ಇಲ್ಲ? ಇದೆ ಗೊತ್ತಿಲ್ವಾ? ಚೈನ್ ಚಿಕ್ಕವ ಕರಿ, ಅದೇ ಒಂದು ಹಾಡಾಡೋಣ. ದೊಡಮ್ಮ ಚಕ್ಲಿ ಕೊಡು, ಸಾರಿ ದೊಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಕ್ಲಿ ಕೊಡು, ನಮ್ಮಮ್ಮ ರಾಜ ಕೊತ್ತಂಬರಿ ಬೀಜ ಉಪ್ಪು. ಅದೇ ಪರವಾಗಿಲ್ಲ.
ಪರವಾಗಿಲ್ಲ ಪರವಾಗಿಲ್ಲ. ಹಾ ಪರವಾಗಿಲ್ಲ. ಬಟ್ ಆ್ಯಕ್ಚುಲಿ ಇದು ತುಂಬ ಪ್ಲೀಸ್ ನಮಗೆ ಒಂದು ಮೈಕು ಕೊಡಿ. ಇದೇ ನಮ್ಮ ಆ್ಯಕ್ಚುಲಿ ದೊಡ್ಡ ಮೆಮೊರಿ ಉಂಟು ಇದರಲ್ಲಿ. ಅದೇ ಮೆಮೊರಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೂಡ ಆಗಲ್ಲ, ಆ ಪರಿಸ್ಥಿತಿ ಹೇಗಾಯಿತು ಅಂತ. ಇವಾಗ ಇದೇ ಪರಿಸ್ಥಿತಿ ಒಂದು ಬೇರೆ ಉಂಟು, ಬಟ್ ಆ ಪರಿಸ್ಥಿತಿ ಒಂದು ಬೇರೆನೇ ಇತ್ತು. ಓಕೆ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ದೆವ್ವ ಇತ್ತು. ಗಾಯ್ಸ್ ಇತ್ತ ಹಾ ಇತ್ತ ಮಾತಾಡಿ. ನೀವು ಮಾತಾಡಿ, ನೀವು ಆ್ಯಕ್ಚುಲಿ ನಾವೇ ಮಾತಾಡಿ ಯಾವಾಗ ನಾವೇ ಮಾತಾಡೋದಲ್ವಾ. ಇವಾಗ ನೀವು ಮಾತಾಡಿ, ನಾವು ಉತ್ತರ ಕೊಡ್ತೀವಿ. ನೀವು ಕ್ವೆಶನ್ ಕೇಳಿ, ನಾವು ಉತ್ತರ ಕೊಡ್ತೀವಿ ಅಲ್ವಾ. ಅವರೆಲ್ಲ ಪ್ರಥಮ್ ಬಾ, ಅವರು ಕ್ವೆಶನ್ ಕೇಳಲಿ. ಬನ್ನಿ ಪ್ರಥಮ್ ಅವರೇ. ಬಿಗ್ ಬಾಸ್ 4 ಸೀಸನ್ ಅಲ್ಲಿ ಫಸ್ಟ್ ಬಂದಿದ್ರು ಇವರು. ಹೌದು, ಅವ್ರು ನೋಡೇ ಇಲ್ಲ, ನೀನ್ ಹೇಳಿದ್ಮೇಲೆ ನೋಡ್ತಾ ಇದ್ದಾರೆ. ಅಕ್ಕ ಸಖತ್ ಆಕ್ಟಿಂಗ್ ಮಾಡ್ತಕ್ಕ ಕಲಾವಿದ ಅಕ್ಕ. ಮೊದಲನೇದಾಗೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಒಂದು ಮಾತು ಹೇಳ್ತೀನಿ. ಸೊ ಪರಮ ಪೂಜ್ಯ ಶ್ರೀಗಳಾದ ಎಲ್ಲ ಶ್ರೀಗಳಿದ್ದೀರ. ಯಾಕ್ರಪ್ಪ ನಿಮ್ಗೆ ಯಾರು ಶಂಕರನಾಯಕ ಅವರ ಅಭಿಮಾನಿಗಳಿಗೆ ಕೈ ಎತ್ತಿ. ಅಶ್ವಿನಿ ಮ್ಯಾಮ್ ಇಂದ ಜಾಸ್ತಿ ಮಾತಾಡ್ತಾರೆ. ಓಕೆ ಮಾತಾಡಿ. ಯಾವಾಗ ನಾವೇ ಮಾತಾಡ್ತಾ ಇರ್ತೀವಿ. ಓಕೆ, ಈ ಸತಿ ನನಗೆ ಒಂದು ಇಚ್ಛೆ ಉಂಟು. ನಾನು ಯಾವುದೋ ಒಂದು 5 ಜನಕ್ಕೆ ಇಲ್ಲಿ ಬರಲಿಕ್ಕೆ ಹೇಳ್ತೀನಿ. ಒಂದು ಜನ ಅಂತ. ನೀವು ಎಂತ ನಿಮ್ಮ ಮನಸ್ಸಲ್ಲಿ ಒಂದಿದ್ರೆ ಹೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಓಕೆನಾ? ಫಸ್ಟ್ ನೀವು ಬನ್ನಿ. ನೀವು ನೋಡಿ, ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ನೀವು ಆ್ಯಕ್ಟಿವ್ ಆಗಿದ್ರೆ ನಾನು ಕೂಡ ಆ್ಯಕ್ಟಿವ್ ಆಗಿರ್ತೀನಿ. ಓಕೆ ಬನ್ನಿ. ರತ್ನ ಗೋಧಿ ಅಂತ. ಹಾ, ರತ್ನ ಗೋಧಿ ಅವರು ಇದ್ದಾರೆ. ಓಕೆ, ಗೋಧಿ ಅಲ್ಲ ಕೋದಿ. ಗೋಧಿ ಮಾರೆ. ಹೌದು, ಕೋತಿ ಅಲ್ಲ ಗೋಧಿ. ಸೊ ನಿಮಗೆ ಎಂತ ನಿಮಗೆ ಒಂದು ನನಗೆ ಅಂತ ಕೇಳಲಿಕ್ಕೆ ಇದ್ದರೆ ನೀವು ಕೇಳಿ, ನಾನು ಉತ್ತರ ಕೊಡ್ತೀನಿ. ಇವಾಗ ನಾನು ನಿಮ್ಗೆ ಮನಸ್ಸಲ್ಲಿ ಎಂತ ಇದ್ರೆ, ಒಂದು ಬಿಗ್ ಬಾಸ್ ಎಂತ ನಿಮ್ಗೆ ಪ್ರಶ್ನೆ ಇದ್ರೆ ನನಗೆ ಕೇಳಲಿಕ್ಕೆ ಉಂಟಂತ ನೀವು ಕೇಳ್ಬೋದು. ಪ್ಲೀಸ್ ಅವರಿಗೆ ಕೇಳಲಿಕ್ಕೆ ಬಿಡಿ. ಪಾಪ ಅವಳ ಚಿಕ್ಕವಳಿದ್ದಾಳೆ, ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಅಲ್ಲಿ ಆಡಿದ್ಯಾ. ಸ್ವಲ್ಪ ಕೋಪ ಮಾಡ್ಕೊತಿದ್ದೆ ಒಂದ್ಸಲ. ನಮಗೂ ಹೌದು, ಏನ್ ಹೇಳಿದ್ರೂ ಅರ್ಥ ಮಾಡ್ಕೊತಿರ್ಲಿಲ್ಲ. ಅಶ್ವಿನಿ ಮೇಡಮ್ ತಿಳಿಸಿ ಹಾಂ, ಅಶ್ವಿನಿ ಮೇಡಮ್ ತರ ನಾನು ಸ್ಟ್ರಾಂಗ್ ಇದ್ದೆ. ಹಾಂ, ಯಾಕಂದ್ರೆ ನಮ್ಮ 3000 ಮಟ್ಟದ ಅಜ್ಜಾರ ಅಲ್ಲಿ ಹಾಂ ಕಲ್ತಿದ್ದೀವಿ. ಹಾಂ, ಹಿಂಗಾಗಿ ನಾವು ಬೈ ಮಂಗಲ್ ಅಂತಂದ್ರೆ ಅಲ್ಲೇ ಸ್ಟ್ರಾಂಗು. ನಮ್ಮಷ್ಟು ನೀವು ಸ್ಟ್ರಾಂಗ್ ಆಗಂಗಿಲ್ಲ. ಹೌದು. ಹಾಂ, ಇವತ್ತೆ ನಿಮಗೆ ಎಂತ ಕ್ವೆಶನ್ ಕೇಳಲಿಕ್ಕೆ ಉಂಟಾ ನನಗೆ? ಅಂದರೆ ನಿಮಗೆ ಎಂತ ಕೇಳಲಿಕ್ಕೆ ಉಂಟಾ? ಬಿಗ್ ಬಾಸ್ ಅಲ್ಲಿ ಇದ್ದಾಗ ಕೇಳಬೇಕಾಗಿತ್ತು. ನಾವು ಇವಾಗ ತುಂಬಾ ಇಂಪ್ರೂವ್ ಆಗಿದ್ದೀವಿ. ಕನ್ನಡ ಮಾತಾಡ್ತಿದ್ದೀಯಾ? ಓಕೆ, ಸ್ವಲ್ಪ ಇದನ್ನ ಮಾಡಬೇಕು, ಕನ್ನಡ ಸ್ವಲ್ಪ ಮಾತಾಡಬೇಕು. ಓಕೆ, ತುಂಬಾ ಚೆನ್ನಾಗಿ ಮಾತಾಡ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎನರ್ಜಿ ನನಗೆ ಹೇಗಂದರೆ, ಹಾಂ ಬರ್ತೀರಾ? ಬನ್ನಿ. ನನಗೆ ಆ್ಯಕ್ಚುಲಿ ಸಾಂಗ್ ಅಂದರೆ ತುಂಬ ಇಷ್ಟ, ಡಾನ್ಸ್ ಮಾಡಲಿಕ್ಕೆ ನನಗೆ ತುಂಬ ಇಷ್ಟ. ಓಕೆ, ಸೊ ಸಾಂಗ್ ಆಗುವಾಗ ಆಟೋಮೆಟಿಕ್ ಆಗಿ ಅದೇ ಎನರ್ಜಿ ಬರುತ್ತೆ. ಇಲ್ಲ ಎಂತ ಇಲ್ಲ, ಅದೇ ನನ್ನ ಮೀನು ತಿನ್ನಿ ಇಷ್ಟು ವರ್ಷದಿಂದ ಮೀನು ತಿನ್ನಿ ಅದೇ ಸ್ಟೋರ್ ಎನರ್ಜಿ. ಸ್ವಲ್ಪ ನಾವೇ ಎಲ್ಲರೂ ಒಟ್ಟಾಗಿ ಸೇರಿ ಲಾಸ್ಟ್ ಒಂದು ಸಾಂಗ್ ಮಾಡಿ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು.
ಹಾಯ್. ತಗೊಳ್ಳಿ. ಗಿಲ್ಲಿ ಅಣ್ಣ ಅಂದ್ರೆ ಇಷ್ಟ ರೀ, ಗಿಲ್ಲಿ ಅಣ್ಣಾಗ ನೀವು ನನಗೆ ಕೂಡ ತುಂಬ ಇಷ್ಟ. ಸೇಮ್ ಚಾಯ್ಸ್. ಬನ್ನಿ ಕೊಡಿ ಗಿಲ್ಲಿ ಫ್ಯಾನಿಗೆ. ಬೇಕಾಗತ್ತೆ ಇರುತ್ತೆ. ಥ್ಯಾಂಕ್ ಯು. ಅರೆ ಸಾರಿ, ಈ ಗಾಡಿ ಅಲ್ಲ, ನಾನು ಯಾವ್ದು ಗಾಡಿಯಲ್ಲಿ ಕುತ್ಕೊಂಡಿದ್ದೀನಿ. ಸಾರಿ, ನಾನು ಕೂಡ ಚೇಂಜಸ್ ಕಾಣಿಸ್ತಾ ಉಂಟು. ರಕ್ಷಿತಾ ಬೇಡಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಫೈನಲಿ ಇವೆಂಟ್ ಆಯಿತು. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ತುಂಬ ಜನರು ಬಂದಿದ್ರು. ಓಕೆ, ಸೊ ಇವಾಗ ನಾವು ರೂಮಲ್ಲಿ ಹೋಗ್ತಾ ಇದ್ದೀವಿ. ರೂಮಲ್ಲಿ ಹೋಗಿ ಸಿಗ್ತೀನಿ. ಓಕೆ, ಬಾಯ್. ಅಂದು ನಮ್ಮ ಊರ್ದಾರ್ತಿಕೇರಿ. ಥ್ಯಾಂಕ್ ಯು ಅವೇ. ಗೈಸ್, ಆಕ್ಚುಲಿ ನನಗೆ ಮೀನುದು ಮೊಟ್ಟೆ ತುಂಬ ಇಷ್ಟ ಅಲ್ವಾ, ಸೊ ಅವರು ಮೀನುದು ಮೊಟ್ಟೆ ಕೂಡ ತಕೊಂಡು ಬಂದಿದ್ದಾರೆ. ಎಲ್ಲಿ ಉಂಟು? ಇದೇ ಮೀನುದು ಮೊಟ್ಟೆ, ಬಂಗುಡೆ ಮೀನುದು ಮೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ಒಂದೊಬ್ಬರು ಮೀನು ನಿಗ್ಲಿಗೆ ಒಳ್ಪೊಡ್ದೆ ನೀವು ಊರೊಳಗೆ ಬರ್ತೀನಾ? ಸೊ ಇಲ್ಲಿ ಬರುದು ಎಲ್ಲ ನಮ್ಮ ಊರಿಂದನೇ ಬರುದು, ಉಡುಪಿ ಬ್ಯಾಂಗ್ಳೂರಿಂದನೇ ಬರುದು. ಟೇಸ್ಟ್ ಶೋಕುಂಡಿ ಊರ್ದಾನೆ ಪರಿಮಳ, ಊರ್ದ ಕುಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದು ನೆಟ್ಟು ಪೂರ ತೆತ್ತಿ ಪಾಡ್ದಲ್ಲ, ಚಟ್ಟೆ ತೆತ್ತಿ, ಬಿತ್ತು ಬಿತ್ತದ ತೆತ್ತಿ. ಹಾ, ಓಕೆ. ತುಳೆ ಕೈಲ ತೆಗೆದು ಜೀರ್ಣ ಎಟ್ಟಿ ಗೆತ್ತಿ ಅಂತ ಬಾಯಿ ಪಾಡಿ, ತೆತ್ತಿ ಎಟ್ಟಿ ಅಂತ ತೆತ್ತಿ. ಥ್ಯಾಂಕ್ ಯು ಸೋ ಮಚ್ ಅವೇ. ಆಕ್ಚುಲಿ ರಾತ್ರಿದು 12:30 ಗಂಟೆ ನಾವು ಊಟ ಮಾಡಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹಾಂ, ಥ್ಯಾಂಕ್ ಯು. ಹಾಂ ಹಾಂ, ಓಕೆ ಓಕೆ. ಹಾಂ, ಬಲ್ಲ ಓಪನ್ ಮಾಡೋಣ. ರಪ್ಪ ತುಂಬ ಹಸಿವಾಗ್ತಾ ಉಂಟು. ಇದೇ ಕಟ್ಟಲ್ಲಿ ಎಂತೆಂತ ಕೊಟ್ಟಿದ್ದಾರೆ ಅಂತ ನೋಡಿ ತೋರಿಸ್ತೀನಿ. ಬಾ ಬಾ ಬಾ. ಅವರಿಗೆ ಆಕ್ಚುಲಿ ಗೊತ್ತುಂಟು ನನಗೆ ಮೀನಂದ್ರೆ ತುಂಬ ಇಷ್ಟ ಅಂತ. ಸೊ ವಾವ್, ಇಲ್ಲಿ ನೋಡಿ, ಯಮ್ಮಿ ಯಮ್ಮಿ ಬಂಗುಡೆ ಮೀನು. ನಿಂಗೆ ಬಾಯ್ಲ್ಡ್ ರೈಸೇ ಬೋಡಿತ್ತು ಗೊತ್ತುಂಟು, ಪೂರ ಊರ್ದ ಸ್ಟೈಲೇ ಕೊಡ್ತೇರು. ಈ ಒಂದೊಂದು ಪ್ರಾಪರ್ ಡಿನ್ನರ್ ಅತ್ತ, ಪ್ರಾಪರ್ ಡಿನ್ನರ್ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ, ನೀರು ದೋಸೆ ತಿಳ್ಕೊಂಡು ಒಂದು ಮೀನ್ ರಸ ದೋಸೆ ತಿಂದ್ರೆ ಅಲ್ಲ ನಿನ್ನ ಪುರ ತಕ್ಕೋದು. ಬಾಯ್ ಬಾಯ್. ನೆಕ್ಸ್ಟ್ ಸಿಗೋಣ. ಓಕೆ, ಬ್ಯಾಂಗ್ಳೂರಿಗೆ ಬನ್ನಿ, ಸಿಕ್ಕಿ. ಓಕೆ ಗೈಸ್, ನಮ್ಗೆ ಪ್ರಥಮ್ ಅವರೇ ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು. ಎಲ್ಲಿ ಸಿಕ್ಕಿದೆ? ಅದು ಬಿದ್ದಿ ಬಿದ್ದಿದ್ದ ಸಿಕ್ಕಿದ್ರು ಅಂದ್ರೆ ಈವೆಂಟ್ ಅಲ್ಲಿ ಸಿಕ್ಕಿದ್ರು. ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಆಕ್ಚುಲಿ ನಾನು ಅವರಿಗೆ ನೋಡುದು, ತುಂಬಾ ಖುಷಿ. ನೀವು ಕೂಡ ನನಗೆ ಫಸ್ಟ್ ಟೈಮ್ ನೋಡುದಲ್ವಾ? ಹೌದು. ಇಲ್ಲ, ನಾನು ಡೈಲಿ ಶೋಸ್ ಅಲ್ಲಿ ನೋಡ್ತಾ ಇದ್ದೀನಿ. ಎಂತ ಗೊತ್ತುಂಟೆ ಫ್ರೆಂಡ್ಸ್, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಬತ್ತಿದಂಗೆ ಕಣ್ಣು ಮುಚ್ಕೊತಾ ಇದ್ದೆ. ಅವ್ರು ಹೇಳಿದ್ರು ನಾನು ಅವರ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ. ನಾನು ಹೇಳಿಲ್ಲ. ಇಲ್ಲ, ಅವರು ಹೇಳಿಲ್ಲ, ನಾನು ಸುಮ್ಮನೆ. ಬಾಯ್ ಬಾಯ್ ಬಾಯ್. ಹಾ, ಬಾಯ್ ಬಾಯ್. ಗೈಸ್, ಆಕ್ಚುಲಿ ಎಂತ ಗೊತ್ತುಂಟು, ಅವರು ತುಂಬಾನೇ ಲೈವ್ಲಿ ಪರ್ಸನ್. ಫುಲ್ ಎಂಟರ್ಟೈನ್ಮೆಂಟ್.
ಓಕೆ, ಫುಲ್ ಈವೆಂಟ್ ಇಷ್ಟು ಮಾತಾಡಿದ್ರು, ತುಂಬ ಜಾಲಿ ಆಯಿತು. ನನಗೆ ಸೇಮ್ ಅವರು ಗಿಲಿ ಹಾಗೇನೆ ಆದರು ಗೊತ್ತುಂಟಾ, ಗಿಲಿಗಿಂತ ಡಬಲ್ ಇದ್ದಾರೆ ಅವರು, ಅಷ್ಟು ಮಾತಾಡ್ತಾರೆ. ಓಕೆ ಗೈಸ್, ನಮ್ಮ ಊಟ ಆಯಿತು, ಎಲ್ಲ ಆಯಿತು. ಓಕೆ, ಸೊ ಇವಾಗ ನಾಳೆ ಶೃಂಗೇರಿದು ಈವೆಂಟ್ ಉಂಟು. ಸೊ ಶೃಂಗೇರಿ ಈವೆಂಟ್ ಹೋಗುವ ಮುಂಚೆ ಗಟ್ಟಿ ನಿದ್ರೆ ಬರ್ತಾ ಉಂಟು. ಓಕೆ, ನಾನು ನಿಮಗೆ ನಾಳಿದ್ದು ಬ್ಲಾಗಲ್ಲಿ ಸಿಗ್ತೀನಿ. ಐ ಲವ್ ಯು ಸೋ ಮಚ್. ಬಾಯ್.